ಹಾಯ್ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಹೊರತಾಗಿ ನೀವೇನು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ. ಈ ಕಡೆ ನಮ್ಮ ಅರವಿಂದ್ ಅವರು ಸಾಕ್ಷಿಗೆ ಬೈದು ಕಳಿಸಾದ್ಮೇಲೆ ಆ ಒಂದು ಭಾಗಮಂಡಲ ಏನಿದೆ ಆ ಒಂದು ಪ್ರಾಜೆಕ್ಟ್ನ ನೀವು ದಯವಿಟ್ಟು ಕೈ ಬಿಟ್ಬಿಡು, ಸೊ ಅದು ಬಿಟ್ಟು ಬೇರೆ ಕಡೆ ಪ್ರಾಜೆಕ್ಟ್ಗಳ ಕಡೆ ನೋಡೋಣ, ನಮಗೆ ಆ ಲ್ಯಾಂಡೇ ಬೇಡ ಅಂತೇಳ್ಬಿಟ್ಟು ಅರವಿಂದ್ ಹೇಳ್ತಾರೆ. ಆದರೆ ಸಾಕ್ಷಿ ಎಲ್ಲೂ ಸಹ ಸಿಗಲ್ಲ, ಅಂದರೆ ಸಾಕ್ಷಿ ಆಫೀಸ್ಗೂ ಹೋಗಲ್ಲ, ಈ ಕಡೆ ಫೋನು ಪಿಕ್ ಮಾಡಲ್ಲ, ಎಲ್ಲೂ ಸಿಗಲ್ಲ. ಅದಿತಿಗೆ ಭಯ ಆಗಿ ಅರವಿಂದ್ಗೆ ಹೇಳ್ತಾರೆ, ಸಾಕ್ಷಿ ಎಲ್ಲೂ ಇಲ್ಲ, ಏನಾದರೂ ಅವಳಲ್ಲಿ ಹೋಗ್ಬಿಟ್ಟಿದ್ದಾಳ ಅಂತ ಹೇಳ್ಬಿಟ್ಟು. ಅವಳ ಬಗ್ಗೆ ಗೊತ್ತಲ್ಲಪ್ಪ, ಅವಳು ಮನಸ್ಸಲ್ಲಿ ಅಂದ್ಕೊಂಡಿದ್ದ ತಕ್ಷಣ ಅದು ಮಾಡೇ ಮಾಡ್ತಾಳೆ ಅಂದ್ಬಿಟ್ಟು ಈ ಕಡೆ ಅದಿತಿ ಅರವಿಂದ್ಗೆ ಹೇಳ್ತಾರೆ. ಇನ್ನು ನಮ್ಮ ಅಗ್ನಿ ಬರೀ ಸಾಕ್ಷಿದೆ ಗುಂಗಾಗಿರುತ್ತೆ. ಅಲ್ಲ ಇವಳೇ ದೊಡ್ಡ ಲಾಡ್ ಥರ ಹೇಳ್ಬಿಟ್ಲು ಅಪ್ಪನ ಹತ್ರ. ಅಲ್ಲ ಅಯ್ಯಪ್ಪ ನಾನು ಹೇಳಿದ್ಕೆ ಒಪ್ಕೊಂಡಿಲ್ಲ, ಇನ್ನು ಇವಳು ಹೇಳಿದ್ಕೆ ಒಪ್ಕೊಬಿಡ್ತಾರ? ಭಾಗಮಂಡದ ವಿಚಾರ ತೆಗೆದ್ರೆ ಸಾಕು ಅಯ್ಯಪ್ಪ ಗರಗಮ್ಮ ಅಂತಾನೆ. ಇನ್ನು ಇವಳು ದೊಡ್ಡದಾಗಿ ಹೊರಟೋಗ್ಬಿಟ್ಲು ಪಿ ಎ ಥರ ಹೇಳೋಕ್ಕೆ. ಅಲ್ಲ ನಾನು ಯಾಕೆ ಅವಳು ಧ್ಯಾನ ಮಾಡ್ತಿದ್ದೀನಿ ಒಂದು ಗೊತ್ತಾಗ್ತಿಲ್ಲ. ಅಲ್ಲ ಕಣೋ ಅಗ್ನಿ, ಯಾವಾಗಲೂ ಸಾಕ್ಷಿ ಧ್ಯಾನನೇ ಮಾಡ್ತಿರ್ತೀಯಲ್ಲೋ, ಅವಳು ಎಲ್ಲನ ಹೋಗ್ಲಿ ನಿನಗೇನೋ, ಅವಳು ಮನೇಲಿರೋವರೆಗೂ ಮನೇಲಿದ್ದೆ, ಈಗ ಕಾರ್ ತಂದು ಬಂದೇ ಬಿಟ್ಟಲ್ಲ ಅಂತೇಳ್ಬಿಟ್ಟು ಅವನೇ ಮಾತಾಡ್ಕೊತಿರ್ತಾಳೆ. ಆದರೆ ಸಾಕ್ಷಿ ಅವಳು ಹೇಳ್ದಂಗೆ ಆ ಮನೆ ಹತ್ರ ಹೋಗೇ ಬಿಟ್ಟಿರ್ತಾಳೆ. ನೋಡೇ ಬಿಡೋಣ ಇಲ್ಲಿ ಏನಿದೆ, ಯಾಕೆ ಅರವಿಂದ್ ಸರ್ ಅವರು ಇಷ್ಟೊಂದು ಹೆದರ್ಕೋತಾ ಇದ್ದಾರೆ ಅಂತೇಳ್ಬಿಟ್ಟು ಆ ಮನೆ ಒಳಗಡೆ ಗೇಟ್ ತೆಗೆದು ಹೋಗೇ ಬಿಡ್ತಾಳೆ. ಅಲ್ಲಿ ನೋಡಿದ್ರೆ ಹೋದ್ಮೇಲೆ ಅಲ್ಲಿ ಏನು ಸಹ ನಿಗೂಢವಾಗಿ ಇರಲ್ಲ. ಯಾಕೆ ಅಂದರೆ ಅಲ್ಲಿ ಯಾರೋ ಉದ್ದೇಶಪೂರ್ವಕವಾಗಿ ಒಂದು ಲ್ಯಾಂಡ್ನ ತಗೋಬಾರ್ದು ಅಂತ ಈ ರೀತಿ ಎಲ್ಲ ಮಾಡಿರ್ತಾರೆ ಅನ್ನೋದು ಸಾಕ್ಷಿಗೆ ಸ್ವಲ್ಪನೇ ಗೊತ್ತಾಗ್ತಿರುತ್ತೆ. ಇನ್ನು ಈ ಕಡೆ ಅಗ್ನಿ ಇದ್ದವರು, ಅಲ್ಲ ಅವಳೊಂಥರ ಈ ಬುದ್ಧಿವಂತೇನೂ ಅಲ್ಲ, ಆ ಕಡೆಗೆ ದಡ್ಡಿನೂ ಅಲ್ಲ, ಆ ರೀತಿ ಹುಡುಗಿ. ನಮ್ಮಪ್ಪ ಅಷ್ಟು ಹೇಳಿದ್ರು ಅವಳು ಸೈಲೆಂಟಾಗಿ ಹೋಗ್ಬಿಟ್ಲಿಲ್ಲ, ಏನಾದರೂ ಅವಳು ಭಾಗಮಂಡಲ ಕಡೆಗೆ ಹೋಗ್ಬಿಟ್ಟಿರ್ಬೋದಾ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಅದಿತಿ ಅರವಿಂದ್ಗೆ ಫೋನ್ ಮಾಡಿ ಆ ಫ್ಯಾಕ್ಟ್ರಿಲಿ ಅಂದರೆ ಆಫೀಸಲ್ಲಿ ಕೇಳ್ತಾರೆ. ಅಲ್ಲಿಗೂ ಸಹ ಸಾಕ್ಷಿ ಬಂದಿರಲ್ಲ, ಅವಳು ಫೋನ್ ನಾಟ್ ರೀಚಬಲ್ ಆಗಿರುತ್ತೆ. ಈಗ ಅದಿತಿಗೆ ಪಕ್ಕ ಆಗುತ್ತೆ ಅವಳು ಭಾಗಮಂಡಲಕ್ಕೆ ಹೋಗಿರೋದು ಅಂತೇಳ್ಬಿಟ್ಟು. ಅಪ್ಪ ಅವಳು ಒಂಥರ ವಿಚಿತ್ರ, ಅವಳು ಏನೇ ಕೆಲಸ ಅಂದ್ಕೊಂಡ್ರು ಪಕ್ಕ ಮಾಡೇ ಮಾಡ್ತಾಳಪ್ಪ, ಅವಳು ಅಲ್ಲೇ ಹೋಗಿರೋದು ಅಂದ್ಬಿಟ್ಟು ಈ ಕಡೆ ಅದಿತಿ ಹೇಳ್ತಾಳೆ. ಇನ್ನು ಲೀನಾ ಇದ್ದೋಳು, ಅಲ್ಲ ಸಾಕ್ಷಿ ಇಲ್ಲಿಗೂ ಬಂದಿಲ್ಲ, ಎಲ್ಲೂ ಮನೆಯಲ್ಲೂ ಇಲ್ಲ ಅಂದರೆ ಯಾರ ಜೊತೆ ಎಲ್ಲೋಗಿದ್ದಾಳೋ ಏನು ಕತೆನೋ ಅಂತೇಳ್ಬಿಟ್ಟು ಇವಳು ಒಳಗೆ ಸಂಚಲನ ಆಗ್ತಿರ್ತಾಳೆ. ಅರವಿಂದ್ ಅವರು, ಹಂಗಿದ್ರೆ ಸಾಕ್ಷಿ ಆ ಭಾಗಮಂಡಲಕ್ಕೆ ಹೋಗಿದ್ದಾಳೆ ಅಂತೀಯಾ ಅಂದ್ಬಿಟ್ಟು ಅದಿತಿನ ಕೇಳಿದಾಗ, ಹೌದಪ್ಪ ನನಗೇನೋ ಹಂಗೆ ಅನಿಸ್ತಿದೆ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಇನ್ನು ಮನೆ ಹತ್ರ ಭೂಮಿ ಇನ್ನೂ ಅಕ್ಕ ಬರಲಿಲ್ವಲ್ಲ ಅಂತ ಕಾಯ್ತಾ ನಿಂತಿರ್ತಾಳೆ. ರಾಜು ಬಂದು ಅಲ್ಲಿಗೆ, ನಿಮ್ಮ ಅಕ್ಕ ಇನ್ನೂ ಬಂದಿಲ್ವಾ ಅಂತೇಳ್ಬಿಟ್ಟು ವಿಚಾರಿಸ್ಕೊತಾ ಇರ್ತಾರೆ. ಇನ್ನು ಈ ಕಡೆ ನಮ್ಮ ಸಾಕ್ಷಿ ಮನೆ ಒಳಗಡೆ ಹೋಗಿ ನೋಡ್ತಾಳೆ. ಒಂದಷ್ಟು ಎಣ್ಣೆ ಬಾಟ್ಲು ಅದು ಇದು ಇಲ್ಲೂ ಬೇಕು ಅಂತ ಎಲ್ಲ ಆಳು ಮೂಳು ಅಧ್ವಾನಗಳನ್ನೆಲ್ಲನೂ ಸಹ ಅಲ್ಲಿ ಹಾಕಿರ್ತಾರೆ. ಅವಳೆಲ್ಲನೂ ಸಹ ಅಬ್ಸರ್ವ್ ಮಾಡ್ತಾಳೆ. ರಾಜು ಬಂದು, ನಿಮ್ಮ ಅಕ್ಕ ಬಂದಿಲ್ವಾ ಭೂಮಿ, ನಾನು ನೋಡಿದ್ರು ನೋಡಿಲ್ಲ ಅನ್ನೋ ಥರ ಇದೆ ಅಂದಾಗ, ಇಲ್ಲಪ್ಪ ನಾನು ನೋಡಿಲ್ಲ ಅಂದಾಗ, ನೋಡು ಭೂಮಿ, ನಾನು ನಿಮ್ಮ ಅಕ್ಕನ ಮದುವೆ ಆಗ್ತೀನಿ ಅಂತ ನಿನಗೂ ಬೇಜಾರ, ನನ್ನ ಮನಸ್ಸಲ್ಲಿದ್ದನ್ನ ನಾನು ಹೇಳಿಬಿಟ್ಟೆ ಅಷ್ಟೇ, ಹಾಗಂತ ಅವರು ನನ್ನ ಮದುವೆ ಆಗಬೇಕು ಅಂತ ಏನೂ ಇಲ್ಲ ಆಯಿತಾ. ನಿಮ್ಮ ಅಕ್ಕ ಚೆನ್ನಾಗಿರಬೇಕು, ಅವಳು ಲೈಫಲ್ಲಿ ತುಂಬ ಕಷ್ಟ ಅನುಭವಿಸಿದಾಳೆ ಅಂತ ನಂಗೆ ಗೊತ್ತಾಯಿತು. ನಾನು ಯಾವತ್ತೂ ಅವ್ರಿಗೆ ತೊಂದರೆ ಕೊಡಲ್ಲ ಭೂಮಿ, ಅವರು ಎಲ್ಲೇ ಇದ್ರೂ ನಗ್ನಗ್ತಾ ಇರಬೇಕು ಅಷ್ಟೇ ಅಂತೇಳ್ಬಿಟ್ಟು ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತಾರೆ. ಭೂಮಿಗೆ ಇದನ್ನು ಕೇಳಿಸ್ಕೊಂಡ್ಮೇಲೆ ಇವ್ರು ಯಾಕೆ ಅಕ್ಕನಿಗೆ ಜೋಡಿ ಆಗಬಾರ್ದು ಅಂತ ಅವಳು ಸಹ ಖುಷಿಯಲ್ಲೇ ಇರ್ತಾಳೆ. ಇನ್ನು ಈ ಮಂಜರಿ ಇವನ ಬಗ್ಗೆ ಕಂಡುಹಿಡಿಯೋಕ್ಕೆ ಮನೆ ಒಳಗಡೆ ನುಗ್ಗಿ ಎಲ್ಲನೂ ಸಹ ಸರ್ಚ್ ಮಾಡ್ತಾ ಇರ್ತಾಳೆ. ರಾಜು ಬಂದು ಕೇಳಿದಾಗ, ಏನೋ ಬಟ್ಟೆ ಮಿಸ್ ಆಗಿ ಬಂದಿತ್ತು ಬಂದೆ ಅಂದಾಗ, ನೋಡಿ ನೀವು ಬೇಕು ಅಂತಲೇ ಬಂದಿರೋದು, ಏನಕ್ಕೆ ಬಂದಿದ್ದೀರಾ ಅಂತೇಳಿ ಪ್ರಶ್ನೆ ಮಾಡಿದಾಗ, ಏನೋ ಮಾಡ್ತೀಯಾ, ನಾನು ಬೇಕು ಅಂತಲೇ ಬಂದೆ, ಏನಿವಾಗ ಮನೆಯಿಂದ ಆಚೆ ಕಳ್ಸೋಕ್ಕಾಗುತ್ತಾ, ಇದು ನನ್ನ ಮನೆ, ಬಾಡಿಗೆ ಕಟ್ತಾ ಇದೆಯಾ, ನಿನ್ನ ಕುತ್ತಿಗೆ ಹಿಡಿದು ಆಚೆ ಹಾಕಿದ್ರೂ ಹೋಗಲ್ಲ, ನೀನೇನೋ ನನ್ನ ಕೇಳೋದು, ಹೋಗಲ್ಲೇ ಅಂತೇಳ್ಬಿಟ್ಟು ಮಂಜರಿ ಅಲ್ಲಿಂದ ಬಂದ್ಬಿಡ್ತಾಳೆ. ಆದರೆ ನಮ್ಮ ಸಾಕ್ಷಿ, ಇದೇನಪ್ಪ ಇದು, ಕತ್ಲೆ ಬೇರೆ ಆಗೋಯ್ತು, ಇಲ್ಲಿ ನೋಡಿದ್ರೆ ಬೇಕು ಅಂತಲೇ ಕಿಟಕಿ ಹಾಕ್ಕೊಳ್ಳುತ್ತೆ, ಅಲ್ಲೇನೋ ಯಾರೋ ಓಡಾಡ್ತಾರ ಆಯ್ತಲ್ಲ, ನೋಡೋಣ ಅಂತೇಳ್ಬಿಟ್ಟು ಆ ಜಾಗಕ್ಕೆ ಬರ್ತಾಳೆ. ಇನ್ನು ಸಾಕ್ಷಿ ಆ ಜಾಗಕ್ಕೆ ಬರೋ ಅಷ್ಟರಲ್ಲಿ ಅಗ್ನಿಗೆ ಅದಿತಿ ಫೋನ್ ಮಾಡಿ, ಅಣ್ಣ ಸಾಕ್ಷಿ ಫೋನ್ ಪಿಕ್ ಮಾಡ್ತಿಲ್ಲ, ಅವಳು ಆಫೀಸ್ಗೂ ಹೋಗಿಲ್ಲ ಮನೆಗೂ ಹೋಗಿಲ್ಲ, ಅಂದರೆ ಅವಳು ಭಾಗಮಂಡಲಕ್ಕೆ ಹೋಗಿರ್ಬೋದು ಅಂದಾಗ, ಹೌದು ನಾನು ಅದೇ ಜಾಗಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಗೊತ್ತು ಸಾಕ್ಷಿ ಅಲ್ಲಿಗೆ ಹೋಗಿರೋದು ಅಂದ್ಬಿಟ್ಟು ಈ ಕಡೆ ಅಗ್ನಿ ಹೇಳ್ತಾರೆ. ಈ ಕಡೆ ಸಾಕ್ಷಿ ಫೋನಲ್ಲಿ ಟಾರ್ಚ್ ಹಾಕ್ಕೊಂಡು ಅಲ್ಲಿರೋ ಎಲ್ಲ ಪ್ರದೇಶಗಳನ್ನೂ ಸಹ ಸರ್ಚ್ ಮಾಡ್ತಾಳೆ. ಅವಳಿಗೆ ಯಾರೋ ಓಡಾಡೋ ಥರ ಕಾಣಿಸ್ತಾ ಇರುತ್ತೆ, ಯಾರು ಅಂತೇಳ್ಬಿಟ್ಟು ಮುಂದೆ ಬರ್ತಾ ಇರ್ತಾಳೆ. ಅಲ್ಲಿ ಒಂದಷ್ಟು ಮನೆಗಳು, ಕ್ವಾರ್ಟರ್ಸ್ಗಳು ಎಲ್ಲನೂ ಸಹ ಇರ್ತವೆ. ಅವಳಿಗೆ ಅನುಮಾನಾಸ್ಪದವಾಗಿ, ಇಲ್ಲಿ ಯಾರೋ ಬೇಕು ಅಂತಲೇ ಮಾಡಿದಾರಲ್ಲ, ಯಾರೂ ಬರಲ್ಲ ಅಂತ ಹೇಳಿರೋ ಜಾಗದಲ್ಲಿ ಇಷ್ಟೊಂದು ಕುಡಿದು ಬಾಟ್ಲುಗಳನ್ನ ಯಾರು ಹಾಕಿದ್ದಾರೆ, ಸಿಗರೇಟ್ಸ್ ಯಾರು ಹಾಕಿದ್ದಾರೆ ಅನ್ನೋದು ಅವಳಿಗೆ ಅನುಮಾನ ಬರುತ್ತೆ. ಬೇಕು ಅಂತ ಅರವಿಂದ್ ಸರ್ಗೆ ಎದುರಿಸಿರ್ಬೋದಾ ಅಂತೇಳಿ. ಇನ್ನು ಅಷ್ಟರಲ್ಲಿ ಅಗ್ನಿ ಬಂದು ಅಲ್ಲಿಗೆ ತಲುಪ್ತಾರೆ. ಇನ್ನು ಸಾಕ್ಷಿನ ಯಾರೋ ಬೇಕು ಅಂತಲೇ ಆಟ ಆಡಿಸ್ತಿರೋ ಥರ, ಸೊ ಯಾರೋ ಹಿಂದೆ ಬಂದು ಮುಂದೆ ಓಡಾಡ್ಸೋ ಥರ ಆಗ್ತಾ ಇರುತ್ತೆ. ಈ ಅದಿತಿ ಹೇಳ್ದಂಗೆ ಈ ಸಾಕ್ಷಿ ತಲೆಯಲ್ಲಿ ಬುದ್ಧಿ ಇಲ್ಲ, ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನೇ ಮಾಡಿದ್ದಾಳೆ. ಫಸ್ಟ್
ಹೋಗಿ ಅವಳನ್ನ ಕಾಪಾಡಬೇಕು, ಇಲ್ಲಾಂದರೆ ಏನಾಗೋಗುತ್ತೋ. ಆ ಮನೇಲಿ ಅಪ್ಪ ಮೊದಲೇ ದೆವ್ವ ಗಾಳಿ ಅಪಶಕುನ ಅಂತ ಏನೇನೋ ಹೇಳ್ತಾ ಇದ್ದಾರೆ. ನಾನಂತೂ ನಂಬಲಿಲ್ಲ, ಅಂದರೆ ಹುಡುಗಿನೂ ನಂಬಲ್ಲ, ಅದಕ್ಕೆ ಹೋಗಿದ್ದಾಳ ಗೊತ್ತಿಲ್ಲ. ಫಸ್ಟ್ ಹೋಗಬೇಕು ಅಂತೇಳ್ಬಿಟ್ಟು ಅಗ್ನಿ ಜೋರಾಗಿ ಕಾರ್ನ ಓಡಿಸ್ಕೊಂಡು ಬರ್ತಾಳೆ. ಅಷ್ಟರಲ್ಲಿ ಸಾಕ್ಷಿ ಒಂದು ಮನೆ ಹತ್ರ ಯಾರೋ ಓಡಾಡ್ದಂಗೆ ಆಗುತ್ತಲ್ಲ, ಆ ಮನೆ ಹತ್ರಕ್ಕೆ ಹೋಗ್ಬಿಡ್ತಾಳೆ. ತಕ್ಷಣ ಫೋನಲ್ಲಿ ಟಾರ್ಚು ಹೋಗ್ಬಿಡುತ್ತೆ. ಸೊ ಯಾರೋ ಹಿಡಿದು ಎಳ್ದಂಗೆ, ಯಾರೋ ಓಡಾಡ್ದಂಗೆ ಅವಳಿಗೆ ಕಾಣಿಸ್ತಾ ಇರುತ್ತೆ. ಅಮ್ಮ ಅಂತೇಳ್ಬಿಟ್ಟು ಜೋರಾಗಿ ಕಿರಿಸ್ತಾಳೆ. ಇನ್ನು ಅಷ್ಟರಲ್ಲಿ ಅಗ್ನಿ ಬಂದು ಏನಾಯ್ತು ರೀ, ಏನು ಅಲ್ಲ ನಿನ್ನ ತಲೆಯಲ್ಲಿ ಬುದ್ಧಿನೇ ಇಲ್ವಾ, ಅಪ್ಪ ಹೋಗಬೇಡ ಅಂದರು ಯಾಕೆ ಬಂದಿದ್ದೀಯ ಅಂದಾಗ, ನೀವೇನು ಸರ್ ಇಲ್ಲಿ ಅಂದಾಗ, ಹೌದು ಅದಿತಿ ಫೋನ್ ಮಾಡಿದ್ಲು ಅದಕ್ಕೆ ಬಂದೆ. ಅಲ್ಲ ಏನು ಇಷ್ಟೊಂದು ಧೈರ್ಯನ ನಿನಗೆ ಅಂದಾಗ, ಸರ್ ಇಲ್ಲಿ ಏನೂ ಇಲ್ಲ, ಬೇಕು ಅಂತ ಯಾರೋ ಅರವಿಂದ್ ಸರ್ಗೆ ಈ ರೀತಿ ಮೈಂಡ್ ವಾಶ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ನೋಡಿ ನಾನೆಲ್ಲನೂ ಸಹ ಕಂಡುಹಿಡ್ತಿದ್ದೀನಿ. ಇಲ್ಲಿ ಬೇಕಜ್ಜಾನ್ ಜನ ಬಂದು ಎಂಜಾಯ್ ಮಾಡಿದ್ದಾರೆ, ಅವ್ರಿಗೆ ಬೇಕಾಗಿದ್ದ ಬೇಳೆನ ಬೈಸ್ಕೊಂಡಿದ್ದಾರೆ, ಅರವಿಂದ್ ಸರ್ನ ಎದುರಿಸಿದ್ದಾರೆ ಅಷ್ಟೇ. ಈ ಲ್ಯಾಂಡಿಂದ ನಮಗೆ ತುಂಬ ಪ್ರಯೋಜನ ಇದೆ ಅಂದಾಗ, ಹೌದಾ ಅಂದಾಗ, ನೋಡಿ ಸರ್ ಅಂತೇಳ್ಬಿಟ್ಟು ಇವರಿಬ್ಬರು ಸೇರಿ ಅಲ್ಲಿರೋ ಪ್ರದೇಶಗಳನ್ನೆಲ್ಲ ನೋಡ್ತಾರೆ. ಹೌದು ನೀನು ಹೇಳ್ತಾ ಇರೋದು ನೋಡಿದ್ರೆ ನಿಜ, ಇಲ್ಲಿ ಯಾವುದು ದೇವಭೂತ ಅಂತೂ ಇಲ್ಲ. ಒಟ್ಟಿನಲ್ಲಿ ಡ್ಯಾಡ್ಗೆ ಯಾಕೆ ಈ ಪ್ಲೇಸ್ ಇಷ್ಟ ಇಲ್ವೋ ನನಗೂ ಗೊತ್ತಿಲ್ಲ, ಬಟ್ ನಾನು ಅವ್ರನ್ನ ಹತ್ರ ಮಾತಾಡಲ್ಲ. ನೋಡೋಣ, ನಿನಗೆ ಇವಾಗ ಇಷ್ಟೊಂದು ಧೈರ್ಯ ಇದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತೇಳ್ಬಿಟ್ಟು ಅಗ್ನಿ ಹೇಳ್ತಾರೆ. ಒಬ್ಬರು ಕೈನ ಹಿಡ್ಕೊಂಡು ವೈದಲ್ಲೇ ನಡಿಕೊಂಡು ಅಲ್ಲೆಲ್ಲ ನೋಡ್ತಾ ಇರ್ತಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ.